ನನ್ನ ನೆಕ್ಸ್ಟ್ ಕ್ಯೂರಿಯಾಸಿಟಿ ವಿಲ್ ಬಿ ಹ್ಞೂ ಉಂಗುರಗಳನ್ನು ಹಾಕೊಳ್ಳೋದು, ಈ ಹರಳು, ಈ ರತ್ನಗಳು, ವಜ್ರ, ವೈಡೂರ್ಯಗಳು. ಒಂದು ಸತ್ಯ ಹೇಳ್ಬಿಡ್ತೀನಿ ನೋಡಿ, ಇದೆಲ್ಲ ಹಿಂದೆ ರಾಜರಿಗೆ ಹೇಳ್ತಾರೆ. ಆಗೆಲ್ಲ ಕೇಳ್ತಾ ಸಾಮಾನ್ಯರು ಎಲ್ರಿ ಹೋಗ್ತಾ ಇದ್ರು ನಮ್ಮಲ್ಲಿ. ಅವ್ರ ಕೈಗೆ ಅದಕ್ಕೆ ಇಷ್ಟು ದೊಡ್ಡ ದೊಡ್ಡದಿರುತ್ತೆ. ರಾಜರಿಗೆ ರತ್ನಮಾಲೆಗಳು ಇವುಗಳನ್ನೆಲ್ಲ ನವರತ್ನಗಳು, ವೈಢೂರ್ಯಗಳು, ವಜ್ರಗಳು ಇವನ್ನೆಲ್ಲ ಹಾಕ್ಕೊಳ್ತಾ ಇದ್ರು. ರಾಜರಿಗೆ ಆ ಶಕ್ತಿ ಇತ್ತು. ಅದನ್ನ ಸಾಮಾನ್ಯರು ಯಾರು ಧರಿಸ್ತಾ ಇದ್ರು? ಕೊಂಡ್ಕೊಳ್ಳೋಷ್ಟು ರಾಜರಿಗೆ ಹೇಳಿದ್ದು ನವರತ್ನಗಳನ್ನ. ಹೀಗಾಗಿ ನಾವು ಈ ದಿವಸ 5 ಕ್ಯಾರೆಟ್ ಹಾಕ್ಕೊಳ್ಳೋಕ್ಕೆ ಸುಸ್ತಾಗ್ಬಿಟ್ಟಿರ್ತೀವಿ. ಅದು ಈಗ ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಹಾಗಿದ್ರೆ ಇವತ್ತಿಗೆ ನಂಬೇಕಾ ಬೇಡವಾ? ಅಂದರೆ ನೀವು ಹೇಳೋದು ರತ್ನಗಳಿಗೆ ಮತ್ತು ಮನುಷ್ಯರಿಗೆ ಸಂಬಂಧ ಇದೆ, ಆದರೆ ತುಂಬ ದೊಡ್ಡದು ಹಾಕೋಬೇಕಾಗುತ್ತೆ. ಒಳ್ಳೆಯ ರತ್ನ ಸಿಗ್ತಾ ಇಲ್ಲ. ಈಗೆಲ್ಲ ಡೂಪ್ಲಿಕೇಟ್ಗಳೇ ಇದ್ದಾವೆ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಯಾರು ಗೊತ್ತಿದ್ದಾರೆ ನಮಗೆ? ಅದನ್ನು ಪರೀಕ್ಷಿಸುವ ಸಾಮರ್ಥ್ಯನೇ ನಮಗೆ ಹೊರಟೋಗಿದೆ. ಯಾರು ನಮಗೆ ಗೊತ್ತಿಲ್ಲ. ಅದು ಅಜ್ಞಾನ ಇರುವಾಗ ಇದು ಒಳ್ಳೆಯ ಒರಿಜಿನಲ್, ಇದನ್ನು ಒಳ್ಳೆಯ ಕ್ರಿಸ್ಟಲ್ ಅಂತ ಹೇಳಿದ್ರೆ ನೀವು ಕ್ರಿಸ್ಟಲ್ ವಿಚಾರ ಹೇಗೋ ನಂಬಬಹುದು, ತಿಕ್ಕಿದ್ರೆ ಏನೋ ಒಂದು ಬೆಂಕಿ ಬರುತ್ತೆ ಇತ್ಯಾದಿ ಒಂದು ಸಾಮಾನ್ಯ ಪ್ರಜ್ಞೆ ಇದೆ. ಪಚ್ಚೆ ಇವುಗಳನ್ನೆಲ್ಲ ಹೇಗೆ ನಂಬೋದು? ಸಾಧ್ಯವೇ ಇಲ್ಲ. ನೀವು ಬೆಟ್ಟ ಪಾತಗಳನ್ನೆಲ್ಲ ಅಳಿಬೇಕಾಗತ್ತೆ, ಅಗದು ನೋಡಬೇಕಾಗತ್ತೆ. ಅಂಥವ್ರು ಯಾರನ್ನು, ಅದಕ್ಕೆಲ್ಲ ಎಷ್ಟು ಕಾಸ್ಟ್ಲಿ. ಈಗ ಅದು ಹೊರೆ ಆಗುತ್ತೆ ಅಂತ ನನ್ನ ಉದ್ದೇಶ ಅಷ್ಟೇ. ಅವುಗಳಿಂದ ಪರಿಹಾರ ಇಲ್ಲ ಅಂತಲ್ಲ. ಅವುಗಳಾದರೂ ಏನು ಮಾಡುತ್ತೆ? ಸೂರ್ಯ ಕಿರಣ, ಚಂದ್ರ ಕಿರಣಗಳಿಗೆ ಅಳಿಯುತ್ತೆ. ನಾವು ಹಾಕ್ಕೊಂಡ್ರೆ ನೀವು ಹೊರಗೆ ಬರ್ಬೇಕು, ತಿರ್ಗಿ ಒಳಗೆ ಕೂತಿದ್ರೆ ಮತ್ತೆ ಅದೇ ಪರತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.